ಅನುಭವ ಅದೆಲ್ಲ ಫೀಲ್ ಮುಂದೆ ನಾವು ಹೇಗೆ ಬದಲಾಗಬೇಕು ವಿಧೇಯರಾದ್ರೆ ಬದಲಾವಣೆ ತಾನಾಗಿ ಬರ್ತದೆ. ವಿಧೇಯತೆ ವಿಧೇಯತೆ ಅಂದ್ರೆ ಹೇಳಿ, ಹೇಳಿದ್ನ ಕೇಳಿ ಮಾಡೋದಕ್ಕೆ. ಸುಮ್ಮನೆ ಕೇಳ್ಕೊಂಡು ಹೂ ಅಂದ್ಬಿಟ್ರೆ ವಿಧೇಯತೆ ಅಲ್ಲ. ಸ್ವಾಮಿ ಹೇಳ್ತಾರೆ 25ನೇ ಅಧ್ಯಾಯದಲ್ಲಿ ಮತ್ತೆ ಸುವಾರ್ತೆಯಲ್ಲಿ, ಈ ಒಬ್ಬರಿಗೆ 2 ಮಕ್ಕಳಿದ್ರಂತೆ. ಒಬ್ಬ ಅಪ್ಪನಿಗೆ ದೊಡ್ಡವನ್ನ ಕರೆದ್ಬಿಟ್ಟು ದೊಡ್ಡ ಮಗ ಸ್ವಲ್ಪ ಕೆಲಸ ಮಾಡ್ಕೊಂಡು ಬರೋ ಅಂತ ಹೇಳಿದಕ್ಕೆ ಅವನು ಹೋಗಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಬೇಜಾರಾಗ್ಬಿಟ್ಟು ಹೋಗ್ತಾನೆ. ಚಿಕ್ಕವನ್ ಕರೆದ್ಬಿಟ್ಟು ದೊಡ್ಡ ಮಗಪ್ಪ ನಿಮ್ ಮಣ್ಣನ್ ಹೇಳಿದ್ರೆ ಹೋಗಲ್ಲ ಅಂತಂದ. ಸರಿ ಕಣಪ್ಪ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ಹೋಗಲ್ಲ. ಹಾಗೆ ಸ್ವಾಮಿ ಕೇಳ್ತಾರೆ, ಇಬ್ರಲ್ಲಿ ತಂದೆ ಚಿತ್ರ ಮಾಡಿದ್ ಯಾರು ಅಂತ. ಅವಾಗ ಅಲ್ಲಿ ಹೇಳ್ತಾರೆ ಏನಂತ, ದೊಡ್ಡವನೇ ಮಾಡಿದ್ದು ಅಂತ. ಅವ್ನು ಹೋಗಲ್ಲ ಅಂದ್ಬಿಟ್ಟು ಹೋಗದ, ಇವನು ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಲಿಲ್ಲ. ಇವತ್ತು ನಾವು ಪ್ರೇಯರ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇಲ್ಲ. ಅದಕ್ಕೆ ಇನ್ಮೇಲೆ ಪ್ರೇಯರ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಮಾಡ್ಕೋಬಹುದಲ್ಲ. ಹಂಗಲ್ಲ ಅದು, ಹಂಗ ಕೇಳೋದಲ್ಲ ಅಲ್ಲ. ಹಂಗೂ ಯೋಚನೆ ಮಾಡಿರ್ತಾರೆ ವಿಶ್ವಾಸಿಗಳು. ನಮ್ಗೆಲ್ಲ ಆಗೈತೆ. ಒಂದ್ ಸಭೆಗೆ ಹೋಗ್ಬಿಟ್ಟು, ಒಂದ್ ಸಭೆಯಲ್ಲಿ ಹೋದಾಗ ಎಲ್ಲರೂ ಒಬ್ರಿಗೊಬ್ರು ಸಾರಿ ಕೇಳಿ ಒಬ್ರಿಗೊಬ್ರು ಕ್ಷಮಿಸಿ ಅಂತ ಹೇಳ್ತಾ ಇದೀವಿ. ಒಬ್ರಿಗೊಬ್ರು ಸಾರಿ ಕೇಳಿ ಒಬ್ರಿಗೊಬ್ರು ಕ್ಷಮಿಸಿ ಅಂತ. ಅದಕ್ಕೆ ಒಂದ್ ಹುಡುಗನ್ ಕರೆದ್ಬಿಟ್ಟು, ಯಾರಪ್ಪ ಬಾರಪ್ಪ ಇಲ್ಲಿ ಏನ್ ಸಮಸ್ಯೆ ಅಂತ ಕೇಳಿದಾಗ, ಅಣ್ಣ ಅವ್ರ ಸಿಸ್ಟರ್ ಹಿಂಗೆಲ್ಲ ಮಾಡಿದ್ರು, ನನಗೆ ಬೇಜಾರಾಯ್ತು. ಆಯ್ತಪ್ಪ, ನೀನು ಅವ್ರ ಹತ್ರ ಹೋಗಿ ಸಾರಿ ಕೇಳು. ಅದಕ್ಕೆ ನಾನು ಹಿಂಗ್ ಮಾಡ್ಬಿಟ್ಟೆ, ಅವ್ರನ್ನ ನಂಗೆ ಮಾಡೋದಕ್ಕೆ ನಾನು ಮಾಡ್ಬಿಟ್ಟೆ, ಇನ್ಮೇಲೆ ತಪ್ಪಿಟ್ಕೋಬೇಡ, ನೀನು ಹೋಗಿ ಸಾರಿ ಕೇಳು ಅಂತ ಹೇಳಿದ್ರೆ, ಆ ವ್ಯಕ್ತಿ ಏನ್ ಮಾಡೋಣ, ಆ ಸಿಸ್ಟರ್ ಟೆನ್ಷನ್ ಆಗ್ಬಿಟ್ಟು ನನ್ನ ಹತ್ರ ಹೋಗ್ತಾರೆ. ಏನ್ ಹೇಳ್ಕಳಿಸಿದ್ರ ಅವ್ರಿಗೆ ನೀವು ಅಂದ್ಬಿಟ್ಟು ಏನ್ ಹೇಳ್ಕಳಿಸಿದ್ರ ಅಂದ್ಬಿಟ್ಟು. ಹೌದಾ, ಕರೀರಿ ಹುಡುಗನ ಬರ ಇಲ್ಲಿ ಏನ ಮಾಡಿದೆ ಅಂತ ಹೇಳಿದ್ರೆ ಅವ್ನು ಹೋಗ್ಬಿಟ್ಟು ಏನ್ ಮಾಡೋಣ ಗೊತ್ತಾ, ಸಿಸ್ಟರ್ ನಾನು ನಿಮ್ಮ ಕ್ಷಮಿಸ್ತಾ ಇದೀನಿ ಅಂತ ಹೇಳ್ಬಿಟ್ಟು ನಾನು ಹೋಗ್ಬಿಟ್ಟು ಸಾರಿ ಕೇಳು ಅಂತ ಹೇಳಿರೋದು. ಸಾರಿ ಕೇಳೋದಕ್ಕೂ ಕ್ಷಮಿಸೋದಕ್ಕೂ ವ್ಯತ್ಯಾಸ ಐತೆ. ನಾನೇನ್ ತಪ್ಪು ಮಾಡಿದ್ರೆ ನನ್ನ ಕ್ಷಮಿಸ್ತೀನಿ ಅಂತ ಹೇಳ್ತಾರೆ ಅಂತ. ಅಂದ್ರೆ ಹೇಳ್ಕೊಡೋದನ್ನ ಎಷ್ಟು ತಪ್ಪಾಗಿ ಅರ್ಥ ಮಾಡ್ಕೊತಾರೆ ಅಂತ ಹೇಳಕ್ ಬರ್ತಿರೋದು. ನಾವೇನೋ ಒಂದ್ ಹೇಳಿರ್ತೀವಿ, ಇವ್ರೇನೋ ಒಂದ್ ಅರ್ಥ ಮಾಡ್ಕೊಂಡು ಹೋಗ್ಬಿಟ್ಟು ಏನೋ ಒಂದ್ ಮಾಡ್ಬಿಟ್ಟು ಕೊನೆಯಲ್ಲಿ ಜಾನಿಂಗ್ ಹೇಳ್ದ ಅಂತ ಹೇಳ್ಬಿಡೋದು ಕೊನೆಯಲ್ಲಿ. ಅರ್ಥ ಆಯ್ತಾ? ಹಂಗಲ್ಲ ಇರ್ಬಾರ್ದು. ವಿಧೇಯತೆ ಅಂದ್ರೆ ಕೇಳಿದ ತಕ್ಕಂತೆ ನಡಿಬೇಕು. ನಮ್ ಕೈಯಲ್ಲಿ ಆಯ್ತಿಲ್ಲ ಸ್ವಲ್ಪ ಸಹಾಯ ಮಾಡು ಸ್ವಾಮಿ ಅಂತ ಕೇಳ್ಬೇಕು. ಬರೀ ನೆಲದ ಮೇಲೆ ಹಾಕ್ತೀರಾ? ಒಂದ್ ಬೆಡ್ಶೀಟ್ ಫೋಲ್ಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಬೆಡ್ಶೀಟ್ ಫೋಲ್ಡ್ ಮಾಡ್ಬಿಟ್ಟು ಕಾಲಿಗೆ ಒತ್ತು ಕೊಟ್ಕೊಂಡು ಅದ್ರ ಮೇಲೆ ಮೊಣಕಾಲು ಹಾಕಿ. ಆಗಲ್ಲ ಅಂತ ಹೇಳ್ಬೇಡಿ. ನೋಡಿ, ಯಾರೆಲ್ಲ ಸೊಂಟ ನೋವು ಅಂತಾರೆ ಅವರೆಲ್ಲ ಕಳ್ರು. ಮೊಣಕಾಲು ಹಾಕ್ತಾರೆ ಕಳ್ರು. ಸೊಂಟ ನೋವು ಮೊಣಕಾಲು ಹಾಕಿದ್ರೆ ಸೊಂಟ ನೋವು ಬರಲ್ಲ. ಯಾವುದೇ ಕಾರಣಕ್ಕೂ ಸೊಂಟ ನೋವು ಬರಲ್ಲ. ನೇರ ಮೊಣಕಾಲು ಹಾಕಿ ನೋಡಿ. ಸೊಂಟ ನೋವು ಇದೆಯಾ? ಸೊಂಟ ನೋವು ಇದೆ ಅಂತ ಹೇಳಿದ್ರೆ ಕಳ್ರು ಅಂದ್ಬಿಡ್ತಾರೆ ಅಂದ್ಬಿಟ್ಟು ಇಲ್ಲ. ನಿಮ್ಗೆ ಬೈತಾನೆ ಅಂತ ನಾವು ಚೇರ್ ಮೇಲೆ ಕುತ್ಕೊಂಡೇ ಮಾಡೋದು. ನಾನು ಹಾಗೇನೆ ಕುತ್ಕೊಂಡು ಮಾಡೋದು ಕೆಲಸ. ಕಳ್ರು ಮೊಣಕಾಲ್ ಹಾಕ್ತಾರೆ ಕಳ್ರು. ಮೊಣಕಾಲ್ ಹಾಕಿ ನೋಡಿ. ಇವತ್ತು ಏನ್ ಮಾಡಿ ಗೊತ್ತಾ, ಹೋಗ್ಬಿಟ್ಟು 5 ನಿಮಿಷ ಮೊಣಕಾಲ್ ಹಾಕಿ ಕಣ್ಮುಚ್ಚಿ ಮೊಣಕಾಲ್ ಹಾಕೀರಾ ಹಂಗೆಲ್ಲ ಮಾಡ್ಬೇಡಿ. ಮೊಣಕಾಲ್ ಹಾಕಿ ಕಣ್ಮುಚ್ಚಿ ಸ್ವಲ್ಪ ಮನ್ಸಾರ ಸ್ತೋತ್ರ ಮಾಡ್ತಾರೆ. ನೀವ್ಯಾಕೆ ಮೊಣಕಾಲ್ ಹಾಕಿದ್ರೆ ಅನ್ಕೋತೀರಾ? ನೀವ್ಯಾಕೆ ಮೊಣಕಾಲ್ ಹಾಕಿದೀನಿ ಅನ್ಕೋತೀರಾ? ಈ ಕಣ್ಮುಚ್ಚಿ ದೇವ್ರ ಪ್ರಸನ್ನತೆ ಕಡೆ ಹೋಗಿ ಮೊಣಕಾಲ್ ಹಾಕಿ ಕಣ್ಮುಚ್ಚಿ ಅಷ್ಟೇ. ನೀವ್ ಮೊಣಕಾಲ್ ಹಾಕಿದ್ರೆ ಅಂತ ಏನಕ್ಕೆ ಫೀಲ್ ಮಾಡ್ತೀರಾ? ನಿಮ್ಗೆ ಏನ್ ವಯಸ್ಸು? ಒಬ್ರು ಸಿಸ್ಟರ್ಗೆ ನನ್ನ ವಯಸ್ಸೇ. ಅವ್ರಿಗೆ ಕಾಲಲ್ಲಿ ಒಂದು ಇಷ್ಟಪ್ಪ ಗೆಡ್ಡೆ ಬಂದ್ಬಿಟ್ಟೈತೆ. ಅವರು ಬ್ರದರ್ ಇದೇ ಬ್ರದರ್ ಮೊಣಕಾಲ್ ಹಾಕಿ ಕಷ್ಟ ಆಗ್ತಾ ಐತೆ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಬ್ರದರ್. ಮೊಣಕಾಲ್ ಹಾಕಿ ಅಂತದೆ. ಎಲ್ಲ ಇವನು ಇದು ಹಾಕಕ್ಕೆ ಇದೇ ಮೊಣಕಾಲ್ ಹಾಕಿಲ್ಲ ಅಂತ ಹೇಳಿದ್ರೆ ಮೊಣಕಾಲ್ ಹಾಕಿ ಅಂತ ಹೇಳ್ತಾನಲ್ಲ ಇವನು ಅಂತ ತಿಳ್ಕೊಳ್ಳಿ. ನಮ್ ಕೈಲಿ ಏನಾಗಲ್ವೋ ಅದನ್ನೇ ನಾವು ಮಾಡಕ್ ಹೋಗ್ಬೇಕು. ಅದೇ ಆತ್ಮಿಕತೆ.
ನಾವು ಎಲ್ಲಾರು ಮಾಡಕ್ಕೆ ದೇವ್ರು ನಮ್ಮನ್ನ ಕರೆದಿಲ್ಲ. ಎಲ್ಲಾರು ಮಾಡಕ್ಕೆ ದೇವ್ರು ನಮ್ಮನ್ನ ಕರೆದಿಲ್ಲ. ಯತ್ನ ಮಾಡಕ್ಕೆ ಅವ್ರವ್ರೆ, ದೇವ್ರ ಕೆಲಸ ಮಾಡಕ್ಕೆ ನಮ್ಮನ್ನ ಕರೆದಿರೋದು. ಆ ಸಿಸ್ಟರ್ಗೆ ಹೇಳಿದಿರಿ ಗೊತ್ತಾ, ಒಂದ್ ಕಾಲ ಮೊಣ್ಕಾಲಾಗುತ್ತೆ ಅಲ್ವಾ ಸಿಸ್ಟರ್, ಆಗುತ್ತೆ ಅಲ್ವಾ ಅಂತಂದೆ. ಬ್ರದರ್ ಆಗುತ್ತೆ. ಒಂದ್ ಕಾಲಲ್ಲಿ ಏನ್ ಮಾಡಿ, ಇವತ್ತು ಹೋಗಿ 5 ನಿಮಿಷ ಒಂದ್ ಕಾಲಲ್ಲೇ ಮೊಣ್ಕಾಲ್ ಹಾಕಿ, ಈ ಕಾಲ್ನು ಲೈಟ್ ಆಗಿ ಭಾರ ಕೊಡಿ, ಫುಲ್ ಭಾರ ಕೊಡ್ಬಿಡಿ, ಲೈಟ್ ಆಗಿ ಭಾರ ಕೊಡಿ. 2 ಮೊಣ್ಕಾಲ್ ಹಾಕವ್ರೆ, ಈ ಕಾಲಲ್ಲಿ ಫುಲ್ ಭಾರ ಕೊಟ್ಟವ್ರೆ, ಈ ಕಾಲಲ್ಲಿ ಸ್ವಲ್ಪ ಭಾರ ಕೊಟ್ಟವ್ರೆ. ಗೊತ್ತಾಯ್ತಾ? ಇವತ್ತು ಸ್ವಲ್ಪ ಕೊಡಿ, ನಾಳೆ ಒಂದ್ ಚೂರ್ ಕೊಡಿ, ನಾಳೆ ಇನ್ನೊಂದ್ ಚೂರ್ ಕೊಡಿ, ನಾಳೆ ಇನ್ನೊಂದ್ ಚೂರ್ ಕೊಡಿ, ನಾಳೆ ಇನ್ನೊಂದ್ ಚೂರ್ ಕೊಡಿ, ಆಡ್ತಾ ಇವಾಗ ಏನಾಗುತ್ತೆ ಗೊತ್ತಾ, ಗೆಡ್ಡೆನೇ ಇಲ್ಲ ಅಂತ ಅಲ್ಲಿ. ಮಾಡಕ್ಕಿಂತ ಮುಂಚೆನೆ ಆಗಲ್ಲ ಅನ್ಬಾರ್ದು. ನಮ್ಗೆ ಏನ್ ಗೊತ್ತಾ, ಮಾಡಕ್ಕಿಂತ ಮುಂಚೆನೆ ತಗೊಲ್ಲ. ನಮ್ಗೆ ಕೆಲವು ಸಿಸ್ಟರ್ಸ್ಗಳು ಫೋನ್ ಮಾಡ್ತಾರೆ, ಫೋನ್ ಮಾಡ್ತಿದ್ದಂಗೆ ಅಳಗ್ ಸುರಚ್ಕೊಂಡ್ಬೋದು. ನಾಟಕ ಇರೋಂತೀನಿ ನಾನು ಅವ್ರಿಗೆ. ಎಷ್ಟ್ ಚೆನ್ನಾಗಿ ನಾಟಕ ಆಡ್ತೀರಾ ಅಂತಾನೆ ಬೈತೀನಿ ನಾನು. ಏನಕ್ಕೆ ಹೇಳ್ಬೇಕು, ಅದು ಎಲ್ಲಾರ್ಗು ಆ ರೀಲ್ ಹಾಕಿ CD ಹಾಕಿ ಅಭ್ಯಾಸ ಮಾಡ್ಕೊಳ್ತಾರೆ. ಫೋನ್ ಮಾಡೋದು ಸುಮ್ಮನೆ ಅಳೋದು. ಬೇರೆ ಪಾಸ್ಟರ್ಗಳು ಹೇಳಿದ್ರೆ ಸಾಂತ್ವನ ಮಾಡ್ತಾರೆ, ನಾವು ಸಾಂತ್ವನ ಮಾಡಲ್ಲ. ಹಾಕೊಂಡು ಖಾರದ ಪುಡಿ ಗಾಯದ ಮೇಲೆ ಖಾರದ ಪುಡಿ ಹಚ್ಚೋರು ನಾವು. ಬೇಗ ವಾಸಿ ಆಗೋದಿದೆ ಅದು. ಕಳಿ ಫಸ್ಟ್ ಖಾರದ ಪುಡಿ ಹಚ್ಚಿದ್ರೆ ಆ ಟೈಮಲ್ಲಿ ಉಡಿ ಎತ್ಕೋಬಹುದು, ಬೇಗ ವಾಸಿ ಆಗ್ತದೆ. ನಿಮ್ಗೆ ನಾನು ಕೇಳ್ತೀನಿ, ನಿಮ್ಗೆ ಸಾಂತ್ವನ ಬೇಕಾ ಪರಿಹಾರ ಬೇಕಾ ಅಂತ ಕೇಳಿದ್ರೆ ಪರಿಹಾರ ಬೇಕು ಅಂತ. ಪರಿಹಾರ ಬೇಕು ಅಂದ್ರೆ ಸ್ವಲ್ಪ ನೋವಾಗುತ್ತೆ, ಕೇಳ್ತೀರಾ ಅಂತ. ಸಾಂತ್ವನ ಬೇಕು ಅಂತ ಹೇಳಿದ್ರೆ ಹೇಳ್ತೀವಿ, ದೇವ್ರು ನಿಮ್ನ ಎಲ್ಲ ಚೆನ್ನಾಗುತ್ತೆ ಸಿಸ್ಟರ್, ಮುಂದೆ ಸಿಸ್ಟರ್ ಇಲ್ಲ ಅಂತ. ಇದೇ ನಿಂಗೆ ಹೇಳಿದ ಪರಿಹಾರ ಬೇಕು ಅಂತ ಹೇಳಿದ್ರೆ ಏನೇನ್ ಮಾಡ್ಬೇಕು ಅಂತ ಡೀಟೇಲ್ ಆಗಿ ಹೇಳ್ತೀನಿ. ನಿಮ್ಗೆ ಪರಿಹಾರ ಬೇಕಾ ಸಾಂತ್ವನ ಬೇಕಾ? ಅದನ್ನೇ ಈಗ ಹೇಳಿದ್ರು. ಇವತ್ತು ಹೋಗಿ 5 ನಿಮಿಷ ನೇರ ಮೊಣಕಾಲ್ ಹಾಕಿ. ಎಷ್ಟು? 5 ನಿಮಿಷ. ನಾಳೆ 6 ನಿಮಿಷ ಹಾಕಿ. ಏನೋ ನಾಳಿದ್ದು ಅದ್ರ ನಾಳಿದ್ದು ಹೇಳಿ. 15. ಅಲ್ಲಿಂದ ಡಬಲ್ ಮಾಡ್ಕೊಂಡು ಹೋಗಿ ಪ್ರಾಕ್ಟೀಸ್ ಆಗ್ಬಿಟ್ಟಿರ್ತದೆ. ಅಷ್ಟೊತ್ತಿಗೆ ½ an hour ಕಂಟಿನ್ಯೂಸ್ ಆಗಿ ಹಾಕಿ ಸಾಕು. ½ an hour ಸಾಕು. ಹಾಕಿ ನೋಡಿ. ಆಮೇಲೆ ನಾನು ಬಂದು ಬ್ಯಾಕ್ ಪೈನ್ ಅಂತ ಹೇಳಿ ನಾನು ಬೈಬಲ್ ಹಿಡ್ಕೊಳ್ಳೋದು ಬಿಟ್ಬಿಡ್ತೀನಿ. ಸಿಸ್ಟರ್, ಮೊಣಕಾಲ ಹಾಕಿ ಪ್ರಾಕ್ಟೀಸ್ ಮಾಡಿ. ಒಂದ್ ದಿವ್ಸಕ್ಕೆ ಬರಲ್ಲ ಅದು. ನೀವು ಅದ್ರಲ್ಲಿ ಪಿಕಪ್ ಆಗ್ಬಿಟ್ರೆ ಸರಿನಾ, ಮೆಸೇಜ್ ಎಲ್ಲ ಕೊಡ್ಬೇಕಾದ್ರೆ ನಿದ್ದೆ ಎಲ್ಲ ಬರಲ್ಲ. ಯಾಕಂದ್ರೆ ನೀವು ಕಂಟ್ರೋಲ್ ಮಾಡಕ್ ಕಲ್ತ್ಬಿಟ್ಟಿದ್ರ ಅಲ್ಲಿ. ½ an hour ಕ್ಲಾಸ್, ½ an hour ನೀವು ಕಂಟ್ರೋಲ್ ಮಾಡೋದು. ನೀವು ಅಷ್ಟೇ ಏನ್ ಮಾಡಿ, ಇವತ್ತು 15 ನಿಮಿಷ ಹಾಕ್ತಿರಲ್ವಾ, ನಾಳೆ 16 ನಿಮಿಷ ಹಾಕಿ. ನಾಳಿದ್ದು 17, 18, 19, 20, ಆಮೇಲೆ ½ an hour ಪ್ರಾಕ್ಟೀಸ್ ಮಾಡಿ. ಡೈಲಿ ಪ್ರಾಕ್ಟೀಸ್ ಮಾಡಿ, ಸರಿನಾ? 5 ನಿಮಿಷ ಫಸ್ಟ್ ಪ್ರಾಕ್ಟೀಸ್ ಮಾಡಿ. ಮೊಣಕಾಲೆ ಹಾಕ್ತಾ ಇರೋರು ಏನಪ್ಪಾ 5 ನಿಮಿಷ ಹಾಕಿ. ಇವತ್ತು ಹೋಗ್ಬಿಟ್ಟು ಹಾಕಿ ಸ್ಟಾರ್ಟ್ ಮಾಡಿ. ಮಾಡ್ದೇನೆ ಮೊದ್ಲೇನೆ ಆಗಲ್ಲ ಅನ್ನೋ CD ಹಾಕ್ತಾ ಹೋದು ನಮ್ಗೆ. ಆ CD ಮುರಿದಾಕ್ಬಿಡಿ. ಅದು ಸ್ಕ್ರಾಚ್ ಇದ್ರು ಹಾಕೊಂಡು ಇನ್ನೊಂದ್ಸಲ ಹೇಳ್ಬೇಕು ಅಂತ ಅನ್ಸುತ್ತೆ. ಮುರಿದು ಡ್ಯಾಮೇಜ್ ಮಾಡಿ ಎಸ್ಬಿಡಿ. ಅದು ಸಾಧನೆ ಬೇಡ. ಈಗ ಅದು ಹೇಳಿ ಏನಾರ ಉತ್ತರ ಆಗಿದ್ದೀರಾ? ಏನಾರ ಸರಿಯಾಗಿದ್ಯಾ? ಇಷ್ಟು ದಿವಸ ಅದನ್ನೇ ಹೇಳಿದಿರಲ್ಲ, ಏನಾರ ಸರಿಯಾಗಿದ್ಯಾ? ಮತ್ತೆ ಏನಕ್ಕೆ ಅದು ಆ CD ಇಟ್ಕೊಂಡಿದ್ದೀರಾ? ತೆಗೆದು CD ಬೇರೆ CD ಕೊಡ್ತೀವಿ, ಅದು ಹಾಕೊಳ್ಳಿ, ಅದನ್ನ ಮಾಡಿ, ಸರಿನಾ? ಸುಮ್ಮನೆ ಹಾಕಿದ್ CDನೇ ಹಾಕೋದು, ಕುತ್ಕೊಂಡು ಡೈಲಿ ಹೇಳಿದ್ನೇ ಹೇಳೋದು. ಅದ್ ಕೇಳೋದು ನಮಗೂ ಸಂತ. ಅವಳಿ ನೀವನ್ನ ಖುಷಿಯಿಂದ ಇರ್ತೀರಾ? ಮತ್ತೆ ಸರಿನಾ? ಅಷ್ಟು ಮೊಣಕಾಲ್ ಹಾಕಿ. ಅವ್ರಿಗೊಂದು ಬೆಡ್ಶೀಟ್ ಕೊಡಿ ಅವ್ರಿಗೆ ಕಾಲ್ಗೆ. ಈಗ ಹಾಕಿ ಪ್ರೇಯರ್ ಮಾಡೋಣ. ಈಗ ಅದಕ್ಕೆ